ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬರ ಪರಿಹಾರ ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ 3 ತಿಂಗಳು ವಿಳಂಬ ಮಾಡಿದೆ ಎನ್ನುವ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಸುಳ್ಳು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ನೀಡಿದರು. ಕಲಬುರಗಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ 236 ತಾಲೂಕುಗಳ ಪೈಕಿ 223 ತಾಲೂಕುಗಳನ್ನು ಬರಪೀಡಿತ ಹಾಗೂ 223 ತಾಲೂಕುಗಳ ಪೈಕಿ 196 ತಾಲೂಕುಗಳನ್ನು ತೀವ್ರ ಬರ ಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಿಸಿ ಕೇಂದ್ರಕ್ಕೆ ಸೆಪ್ಟೆಂಬರ್ 22, 2023 ಎಂದು ವರದಿ ಸಲ್ಲಿಸಿತು. ನಂತರ 10 ಸದಸ್ಯರ ಕೇಂದ್ರದ ತಂಡ ಅಕ್ಟೋಬರ್ 5 ಹಾಗೂ 9ರಂದು ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಅಧ್ಯಯನ ನಡೆಸಿತು. ಆ ನಂತರ ರಾಜ್ಯದ ಮತ್ತೆ 21 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿ ಹೆಚ್ಚುವರಿ ಮನವಿಯನ್ನು ಅಕ್ಟೋಬರ್ 9ರಂದು ಕೇಂದ್ರಕ್ಕೆ ಸಲ್ಲಿಸಲಾಗಿತ್ತು. ಬರ ಮ್ಯಾನ್ಯುವಲ್ ನಿಯಮಾವಳಿಗಳ ಪ್ರಕಾರ ಮುಂಗಾರು ಹಂಗಾಮಿನಲ್ಲಿನ ಬರದ ವರದಿಯನ್ನು ಅಕ್ಟೋಬರ್ 31 ಹಾಗೂ ಹಿಂಗಾರಿನ ಬರದ ವರದಿಯನ್ನು ಮಾರ್ಚ್ 31ರ ಒಳಗಾಗಿ ಸಲ್ಲಿಸಬೇಕು. ರಾಜ್ಯ ಸರ್ಕಾರ ಮುಂಗಾರಿನ ಬರದ ವರದಿಯನ್ನು ಸೆಪ್ಟೆಂಬರ್ 22ಕ್ಕೆ ಹಾಗೂ ಹೆಚ್ಚುವರಿ ಮನವಿಯನ್ನು ಅಕ್ಟೋಬರ್ 9ಕ್ಕೆ ಸಲ್ಲಿಸಿದ್ದು, ನಿಯಮಾವಳಿ ನಿಗದಿಪಡಿಸಿದ ದಿನಾಂಕದ ಒಳಗಾಗಿ ಸಲ್ಲಿಸಬೇಕಾಗಿದೆ. ಆದರೂ ಕೂಡ ಕೇಂದ್ರದ ಗೃಹ ಸಚಿವರು ಮನವಿಯನ್ನು ವಿಳಂಬವಾಗಿ ಸಲ್ಲಿಸಲಾಗಿದೆ ಎಂದು ಸುಳ್ಳು ಹೇಳಿದ್ದಾರೆ ಎಂದರು. ನಿನ್ನೆ ನಮ್ಮ ಕರ್ನಾಟಕಕ್ಕೆ ನಮ್ಮ ರಾಷ್ಟ್ರದ ಗೊಬೆಲ್ಸ್ ಬಂದಿದ್ದರು. ಸುಳ್ಳಿನ ಸರ್ದಾರ, ಮಿನಿಸ್ಟರ್ ಆಫ್ ಮಿಸ್ಇನ್ಫಾರ್ಮೇಷನ್ ಶ್ರೀ ಅಮಿತ್ ಶಾ ಅವರು ನಮ್ಮ ರಾಜ್ಯಕ್ಕೆ ಬಂದರು. ಬಂದು ಏನು ಹೇಳೋದ್ರು? ಹಲವಾರು ವಿಷಯ ಹೇಳಿದ್ರು. ಆದರೆ ಪ್ರಮುಖವಾದಂಥ ವಿಷಯ ಯಾವುದು? ಔಟ್ರೈಟ್ ಮಿಸ್ಇನ್ಫಾರ್ಮೇಷನ್ ಇದೆ, ಔಟ್ರೈಟ್ ಫೇಕ್ ನ್ಯೂಸ್ ಇದೆ, ಔಟ್ರೈಟ್ ಸುಳ್ಳಿದೆ. ಕರ್ನಾಟಕ ರಾಜ್ಯದಿಂದ ಬರ ಪರಿಹಾರಕ್ಕೆ ಯಾವುದೇ ರೀತಿಯಾದಂಥ ಮೆಮೊರಾಂಡಮ್ ಇರ್ಬೋದು, ಬೇಡಿಕೆ ಇರ್ಬೋದು, ನಮ್ಮ ಹತ್ರ ಸರಿಯಾದ ಸಮಯದಲ್ಲಿ ಬಂದಿಲ್ಲ. 3 ತಿಂಗಳು ವಿಳಂಬ ಆಗಿ ಬಂದಿದೆ. ಅದಕ್ಕೆ ನಾವು ಇವಾಗ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅವರು ಘಂಟಾಘೋಷವಾಗಿ ಸಾವಿರಾರು ಜನರ ಮುಂದೆ ಸುಳ್ಳನ್ನಾಡಿದ್ದಾರೆ. ನಾಚಿಕೆ ಬರಬೇಕು. ಒಂದು ರಾಷ್ಟ್ರದ ಗೃಹ ಸಚಿವರಾಗಿ, NDRFನ ಅಧ್ಯಕ್ಷರಾಗಿ ಯಾರು ಬರ ಪರಿಹಾರ ಕೊಡಬೇಕಾಗಿದೆ ಆ ವ್ಯಕ್ತಿ ಕರ್ನಾಟಕಕ್ಕೆ ಬಂದು ರಾಜ್ಯ ಸರ್ಕಾರದ ವಿರುದ್ಧ ಸುಳ್ಳನ್ನು ಹೇಳ್ತಾರೆ. ಹೌದಪ್ಪ, ನಿಜ ಹೇಳಿದ್ರೆ ನಾವು ಒಪ್ಕೋತಾ ಇದ್ವಿ. ಇಂಥ ಸುಳ್ಳು ಬಹುಶಃ ಗೊಬೆಲ್ಸ್ ಆದಮೇಲೆ ಯಾರನ್ನ ಹೇಳ್ಬೋದು ಅಂದರೆ ಇವರೇ. ನಿರ್ವಹಣೆಗೆ ನಾವು ಮಾಡಿದ್ದೀವಿ. ನೀವೇನು ಮಾಡಿದ್ದೀರ? 33.5 ಲಕ್ಷ ರೈತರಿಗೆ ಈಗಾಗಲೇ 2,000 ರೂಪಾಯಿ ಕೊಟ್ಟಿದ್ದೀವಿ. PD ಅಕೌಂಟ್ನಲ್ಲಿ ಇಲ್ಲಿ 850 ಕೋಟಿ ರೂಪಾಯಿ ಇದೆ. ಮತ್ತು ನಿಮ್ಮ ಕುಡಿಯೋ ನೀರಿಗೆ 200 ಕೋಟಿ ರೂಪಾಯಿ ಸಪ್ರೇಟಾಗಿ ಇಟ್ಟಿದ್ದೀವಿ. ಪೈಪ್ಲೈನಿಗಳಿಗೆ ತೊಂದರೆ ಇಲ್ಲ, ಬೋರ್ವೆಲ್ ಫ್ಲಶಿಂಗಿಗೆ ತೊಂದರೆ ಇಲ್ಲ, ಹೊಸ ಬೋರ್ವೆಲ್ ಕೊರಿಲಿಕ್ಕೆ ತೊಂದರೆ ಇಲ್ಲ, ಹೊಸ ಪ್ರಯೋಗಗಳನ್ನು ನಾವು ಮಾಡ್ತಾ ಇದ್ದೀವಿ. ನೀವೇನು ಮಾಡ್ತಾ ಇದ್ದೀರಿ? ಎಲ್ಲ ಜವಾಬ್ದಾರಿ ಬರೀ ನಮ್ದು. ನೀವೇನು ಬರೀ ಹೋಗಿ ಅಲ್ಲಿ ಯಾರು ಹೋರಾಟಗಾರ ಇರ್ತಾರೆ ಅವ್ರಿಗೆ BP ಚೆಕ್ ಮಾಡೋಕ್ಕೆ ಇರೋದು ನೀವೆಲ್ಲರೂ MP ಗಳು. 25-26 ಜನ ಇದ್ದೀರಲ್ಲ, ಏನು ಮಾಡಿದ್ರಿ? 26 ಜನ MP ಗಳು. ಫೈನಾನ್ಸ್ ಮಿನಿಸ್ಟರ್ ಕೂಡ ಕರ್ನಾಟಕದಿಂದನೇ ಆಯ್ಕೆ ಆದವರು. ಯಾಕೇನೂ ಮಾಡಿಲ್ಲ? ಏನಿದೆ ನಿಮ್ಮ ಕಾಂಟ್ರಿಬ್ಯೂಷನ್? ಏನಿದೆ ಕರ್ನಾಟಕಕ್ಕೆ? ಹೋಗಿ ದೇಶ ಆರ್ಗನೈಸ್ ಮಾಡಿರೋ ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೆ ಪುರ್ಸೊತ್ತಿದೆ ಅಮಿತ್ ಶಾ ಅವರಿಗೆ. ಆದರೆ ಬರ ನಿರ್ವಹಣೆಗೆ ಹೈ ಲೆವೆಲ್ ಕಮಿಟಿ ಹೈ ಲೆವೆಲ್ ಕಮಿಟಿ ಇದು ಮೀಟಿಂಗ್ ತೊಗೊಳಕ್ಕೆ ಇಲ್ವಾ ಪುರ್ಸೊತ್ತಿ ಇವರಿಗೆ? ಏನು ಅಷ್ಟಂತ ಏನು ಇದಕ್ಕಿಂತ ಏನು ದೊಡ್ಡ ಕೆಲಸ ಇದೆ ಹೇಳಿ? ಬರ ನಿರ್ವಹಣೆಗಿಂತ ನಮ್ಮ ರಾಜ್ಯದಲ್ಲಿ 50 ವರ್ಷ ಕೇಳಲಾರ್ದಂಥ ಬರ ಇದೆ. ರಾಷ್ಟ್ರಾದ್ಯಂತ ಬರ ಇದೆ. ಅದು ಸ್ವತಃ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರೇ ಒಪ್ಕೊತಾರೆ. ಆದರೂ ಕೂಡ ನೀವು HLC ಕಮಿಟಿ ಮೀಟಿಂಗ್ ಮಾಡಿಲ್ಲ. ಯಾಕೆ ಇಲ್ಲಿ ಬಂದು ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದೀರಾ? ಇವತ್ತು ನೀವು ಉತ್ತರ ಕೊಡಬೇಕಾಗುತ್ತೆ. ಬರೇ ಕನ್ನಡಿಗರಿಗಲ್ಲ, ಇಡೀ ರಾಷ್ಟ್ರಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಯಾಕೆ ಮೀಟಿಂಗ್ ಮಾಡಿಲ್ಲ ಅಂತ. ದಯವಿಟ್ಟು ನಾನು ಅಮಿತ್ ಶಾ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನಿಮ್ಮ ಆದ್ಯತೆಗಳನ್ನು ಏನಿದೆ ಪ್ರಯಾರಿಟೈಸ್ ಮಾಡ್ಕೊಳ್ಳಿ ದಯವಿಟ್ಟು. ನೀವೆಷ್ಟು ಆಸಕ್ತಿ CBI, IT, ED ಇವರಿಗೆಲ್ಲರಿಗೂ ಚೂ ಬಿಡ್ತಿರಲ್ಲ ಆಪೋಸಿಷನಿಗೆ,
ಅಷ್ಟು ಅರ್ಧ ಆಸಕ್ತಿ ಬರ ನಿರ್ವಹಣೆಗೆ ತೋರಿಸ್ಬಿಡಿ ಸರ್, ಸಾಕು. ಮಾತೆತ್ತರೆ ಆಪೋಸಿಷನಿಗೆ IT ED ಎದುರಿಸ್ತಾರೆ. ಇಲ್ಲೆಲ್ಲ ಬಂದು ನಿನ್ನೆ ಸ್ಪೀಚ್ ಕೇಳಿರ್ಬೋದು, ಪರಿವಾರವಾದ ಆ್ಯಂಡ್ ಭ್ರಷ್ಟಾಚಾರ ಅಂತೆ. ಪಕ್ಕದಲ್ಲಿ ಯಾರು ಕೂತಾರ? ಯಡಿಯೂರಪ್ಪ ಅವರು. ಈ ಕಡೆ ಯಾರು ಕೂತಾರ? ವಿಜೇಂದ್ರ ಅವರು. ಪರಿವಾರವಾದಂಥ ಇಬ್ರಿಗೂ ಕೂಡಿಸ್ಕೊಂಡು ಹೇಳ್ತಾರ. ಭ್ರಷ್ಟಾಚಾರ ಅಂದ್ಬಿಟ್ಟು ಯಾರಿಗೆ ಇಳಿಸಿದ್ರು, ಭ್ರಷ್ಟಾಚಾರ ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರ ಬಗ್ಗೆ ಹೇಳ್ತಾರೆ. ಈಗ 1 ವರ್ಷ ಆಗಿಲ್ಲ ಸ್ವಾಮಿ, ನಿಮ್ಮ ಸರ್ಕಾರ 40% ಕಮಿಷನ್ ಸರ್ಕಾರ ಅಂತ ಜನರು ತೀರ್ಪು ಕೊಟ್ಟು ಇಲ್ಲಿ ಬಂದು ಭ್ರಷ್ಟಾಚಾರದ ಪಾಠ ಹೇಳ್ತೀರಾ ನಮಗೆ? ಇಲ್ಲಿ ಬಂದು ಪರಿವಾರವಾದದ ಪಾಠ ಹೇಳ್ತೀರಾ ನಮಗೆ? ದೇಶ ಎಲ್ಲ ಯಾವ ದೊಡ್ಡ ಇದು ರಂಜಿ ಟ್ರೋಫಿ ಆಡಿದಾನೆ? ಬೇರೆಯವರೆಲ್ಲ ಯಾರ್ಯಾರು ದೊಡ್ಡ ಇದು ಮಾಡಿದ್ದಾರೆ ಹೇಳಿ ನೋಡೋಣ. ಇಲ್ಲಿ ಬಂದು ಕನ್ನಡಿಗರಿಗೆ ಮೋಸ ಮಾಡಿ ಕನ್ನಡಿಗರ ಬಗ್ಗೆನೇ ಅಪಪ್ರಚಾರ ಮಾಡ್ತೀರಾ ತಾವು? ಹೇಳಿ ಇವತ್ತು ಏನು ಮಾಡಿದ್ದೀರಾ ಅಂತ ಹೇಳಿ. ಇವತ್ತು ನೀವು ಬರೇ CBI IT ED ಇಟ್ಕೊಂಡಿದ್ದಕ್ಕೆ ಚಾಣಕ್ಯ ಅಷ್ಟೇ, ತೆಗೆದುಬಿಟ್ರೆ ನಿಮ್ದು ಏನಿಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ನೀವು ಕೇಳಿದ್ರಿ ಮೊನ್ನೆ ಚಾಣಕ್ಯ ಅವ್ರು ಬರ್ತಾ ಇದ್ದಾರೆ. ಚಾಣಕ್ಯರ CBI IT ನನಗೂ ಕೊಡ್ರಿ, ನಾನು ಚಾಣಕ್ಯ ಆಗ್ತೀನಿ. ED ನನ್ನ ಕೈಲೂ ಕೊಡಿ, ಅವ್ರಿಗಿಂತ ದೊಡ್ಡ ಚಾಣಕ್ಯ ಆಗಿ ತೋರಿಸ್ತೀನಿ ನಾನು. ಏನರ ಅವರ ರಣತಂತ್ರದಿಂದಾನೇ ಇವತ್ತು ನಮಗೆ 136 ಸೀಟ್ ಬಂದಿದ್ದು, ಗೊತ್ತಿರಲಿ. ಅವ್ರ ರಣತಂತ್ರದಿಂದಾನೇ ಇವತ್ತು ಅಕೌಂಟ್ ಓಪನ್ ಆಗಿಲ್ಲ ತಮಿಳ್ನಾಡುವಿನಲ್ಲಿ, ತೆಲಂಗಾಣನಲ್ಲಿ, ಆಂಧ್ರ ಪ್ರದೇಶನಲ್ಲಿ, ಮಹಾರಾಷ್ಟ್ರದಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಮ್ಯಾಂಡೇಟ್. ಅದು ಸರ್ಕಾರ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿತ್ತು. ಇವತ್ತು ಯಾಕೆ HLC ಮೀಟಿಂಗ್ ಮಾಡಿಲ್ಲ ಅಂತ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಬೇಕು. ಆಮೇಲೆ ವಿಶೇಷವಾಗಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.